ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ವಿಶೇಷ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವಿಶೇಷ ಕಾರ್ಯಕಾರಿಣಿ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಕಳೆದ ಲೋಕಸಭೆಯ ಚುನಾವಣೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಕ್ಷೇತ್ರದ ಮತದಾರರು ನನಗೆ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕಾಗಿ ಕ್ಷೇತ್ರದ ಮತದಾರರಿಗೆ ಹಾಗೂ ನನ್ನ ಗೆಲುವಿಗಾಗಿ ರಾತ್ರಿ ಹಗಲೆನ್ನದೇ ಪ್ರಾಮಾಣಿಕವಾಗಿ ದುಡಿದ ಪಕ್ಷದ ಕಾರ್ಯಕರ್ತರನ್ನು ಅಭಿನಂದಿಸುತ್ತೇನೆ ಎಂದು ತಿಳಿಸಿದ ಅವರು, ಪಕ್ಷವನ್ನು ಮತ್ತಷ್ಟು ಶಕ್ತಿಯುತವಾಗಿ ಜಿಲ್ಲೆಯಲ್ಲಿ ತಳಮಟ್ಟದಿಂದ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ನಾವುಗಳು ಸಮಾಜದ ಎಲ್ಲ ಸಮುದಾಯದವರ ವಿಶ್ವಾಸವನ್ನು ಪಡೆಯುವ ಕೆಲಸ ಮಾಡಬೇಕು ಮತ್ತು ನಮ್ಮಿಂದ ದೂರ ಉಳಿದಿರುವ ಸಮುದಾಯದವರಲ್ಲಿ ವಿಶ್ವಾಸ ತುಂಬಿ ಅವರಿಗೆ ಪಕ್ಷದಲ್ಲಿ ಪ್ರಾತಿನಿಧ್ಯ ನೀಡುವಂಥ ಕೆಲಸವಾಗಬೇಕು. ವಿಶೇಷವಾಗಿ ಅಹಿಂದ ವರ್ಗದವರನ್ನು ಗುರುತಿಸಬೇಕು. ಜೊತೆಗೆ ಕಾಂಗ್ರೆಸ್ ಪಕ್ಷದ ದುರಾಡಳಿತದ ವಿರುದ್ಧ ಜಿಲ್ಲೆಯಲ್ಲಿ ಜನಾಂದೋಲನವನ್ನು ರೂಪಿಸಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಗೀತೆಯೊಂದಿಗೆ ಆರಂಭಿಸಲಾಯಿತು. ವಿಶೇಷ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಮುನಿರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ವಿದ್ಯುತ್ ನಿಗಮದ ಮಂಡಳಿಯ ಮಾಜಿ ಅಧ್ಯಕ್ಷ ತಮ್ಮೇಶ್ ಗೌಡ, ಪಕ್ಷದ ಜಿಲ್ಲಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಎಚ್ ಮುರಳೀಧರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧು ಸೂರ್ಯನಾರಾಯಣ ರೆಡ್ಡಿ, ಮಾಜಿ ಶಾಸಕ ರಾಜಣ್ಣ, ಲಕ್ಷ್ಮೀನಾರಾಯಣ ಗುಪ್ತಾ, ಸಿಕಲ್ ರಾಮಚಂದ್ರೇಗೌಡ, ಚಿಂತಾಮಣಿಯ ವೇಣುಗೋಪಾಲ್, ನಿರ್ಮಲಮ್ಮ, ಬಾಗೇಪಲ್ಲಿಯ ಪ್ರತಾಪ್ ಲೋಕೇಶ್, ಗುಡಿಬಂಡೆಯ ಗಂಗಾರೆಡ್ಡಿ, ಮದನ್ ಗೋಪಾಲ್ ರೆಡ್ಡಿ, ಗೌರಿಬಿದನೂರಿನ ರಮೇಶ್ ರಾವ್, ಮಾರ್ಕೆಟ್ ಮೋಹನ್, ಆನಂದ್ ರೆಡ್ಡಿ, ನರೇಶ್ ಕುಮಾರ್, ನರಸಿಂಹರಾಜು, ಡಿಪಿ ಸಂತೋಷ್, ಆನಂದ್ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮಗೆಲ್ಲ ಕೂಡ ಒಂದು ರೀತಿಯಲ್ಲಿ ಪಕ್ಷವನ್ನ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ಪಕ್ಷದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಯಾವ ರೀತಿ ನಮ್ಮ ಪಕ್ಷ ನಡ್ಕೊಂಡು ಹೋಗ್ತಾ ಇದೆ. ಬಹುಶಃ ಸಂಸತ್ ಚುನಾವಣೆ ಆದಮೇಲೆ ಇದು ಮೊದಲನೇ ಜಿಲ್ಲಾ ಒಂದು ಕಾರ್ಯಕಾರಿಣಿ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಲೋಕಸಭೆ ಚುನಾವಣೆ ನಾವೆಲ್ಲ ಕೂಡ ನಿರೀಕ್ಷೆ ಮಾಡದಂತೆ ದೇಶದಲ್ಲಿ ಮತ್ತೊಮ್ಮೆ ನಮ್ಮ ಪ್ರಧಾನಮಂತ್ರಿಗಳು 3ನೇ ಅವಧಿ ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಾರೆ. ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿರ್ಬೋದು. ನಾವು ನಿರೀಕ್ಷೆ ಮಾಡಿದಷ್ಟು 400 ಸ್ಥಾನಗಳು ಬರದೇ ಇರಬಹುದು. ಆದರೆ ಇತಿಹಾಸದಲ್ಲಿ ಯಾರೂ ಕೂಡ ಈ ರೀತಿಯ ಸಾಧನೆ ಮಾಡಿರಲಿಲ್ಲ. ಕೇವಲ ಮಾನ್ಯ ನರೇಂದ್ರ ಮೋದಿಯವರು ಮಾತ್ರ ಇವತ್ತು, ಬಹುಶಃ ಪಂಡಿತ್ ನೆಹರೂರು ಆದಮೇಲೆ ಇವತ್ತು ಮೋದಿಜಿಯವರು 3ನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಇದು ನಮಗೆಲ್ಲ ಕೂಡ ಶಕ್ತಿಯನ್ನು ತಂದುಕೊಟ್ಟಿದೆ. ನಮ್ಮ ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿ ನೇತೃತ್ವದ ಆಡಳಿತ ಸರ್ಕಾರ ಇದೆ ಅನ್ನೋದೇ ಒಂದು ದೊಡ್ಡ ಶಕ್ತಿಯನ್ನು ನಮಗೆ ತಂದುಕೊಟ್ಟಿದೆ. ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಸಹಕಾರದಿಂದ ಸುಮಾರು 1,64,000 ಅಷ್ಟು ಮತಗಳ ಅಂತರದಿಂದ ನನ್ನನ್ನು ನೀವು ಗೆಲ್ಲಿಸ್ಕೊಟ್ಟಿದ್ದೀರಿ. ನಿಮಗೆಲ್ಲ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. 8 ಕ್ಷೇತ್ರದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಕೂಡ ನಾವು ಹೆಚ್ಚಿಗೆ ತೆಗೆದುಕೊಂಡಿದ್ದೇವೆ. ಕೇವಲ ಒಂದು 500-600 ಮತಗಳು ಬಾಗೇಪಲ್ಲಿಯಲ್ಲಿ ಕಡಿಮೆ ಆಗಿದ್ದಾವೆ. ಒಂದು 2,000 ಮತಗಳು ಹೊಸಕೋಟೆಯಲ್ಲಿ ಕಡಿಮೆ ಆಗಿದೆ. ಇವೆರಡು ಬಿಟ್ಟರೆ 6 ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಂತರವನ್ನು ನಾವು ತೆಗೆದುಕೊಂಡಿದ್ದೇವೆ. ಅಂದ್ರೆ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇನೆ 6 ವಿಧಾನಸಭಾ ಕ್ಷೇತ್ರಗಳನ್ನ ಮುಂದೆ ಗೆಲ್ಲಲಿಕ್ಕೆ ನಮಗೆ ಅವಕಾಶ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಇದನ್ನ ನಾವು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀವಿ, ಯಾವ ರೀತಿ ಈಗಿನಿಂದ ಈ ರಾಜ್ಯ ಸರ್ಕಾರದ ದುರಾಡಳಿತವನ್ನ ಜನರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ನಾವು ಆ ಸಂದೇಶವನ್ನ ಮುಟ್ಟಿಸ್ತೀವಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಅದೇ ರೀತಿ ಒಂದು ಕೋಲಾರದಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿನೇ ಇವತ್ತು ಸಂಸದರಾಗಿದ್ದಾರೆ. ನಮ್ಮವರೇ ಅಲ್ಲಿ ಸಂಸದರಾಗಿದ್ರು ಕೋಲಾರದಲ್ಲಿ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಈ 3 ಜಿಲ್ಲೆಗಳು ಸೇರಿದ್ರೆ 15 ಕ್ಷೇತ್ರ ಸೇರಿದೆ.
ಯಲಹಂಕ ಒಂದು ಅಡಿಷನ್ ಆಗುತ್ತೆ ನಗರ ಪ್ರದೇಶದಲ್ಲಿ. ಇವತ್ತು 16 ಕ್ಷೇತ್ರದಲ್ಲಿ ಸುಮಾರು 10 ಕ್ಷೇತ್ರಕ್ಕೂ ಹೆಚ್ಚು ಗೆಲ್ಲಲಿಕ್ಕೆ ಅವಕಾಶ ಇದೆ ಇವತ್ತು ಬಿಜೆಪಿಗೆ. ಇವತ್ತು ಬೆಂಗಳೂರು ನಾರ್ತ್ ಗೆದ್ದಿದ್ದೀವಿ, ಬೆಂಗಳೂರು ಸೌತ್ ಗೆದ್ದಿದ್ದೀವಿ, ಬೆಂಗಳೂರು ದಕ್ಷಿಣ ಗೆದ್ದಿದ್ದೀವಿ, ಸೆಂಟ್ರಲ್ ಗೆದ್ದಿದ್ದೀವಿ, ತುಮಕೂರು ಗೆದ್ದಿದ್ದೀವಿ, ಗ್ರಾಮಾಂತರ ಗೆದ್ದಿದ್ದೀವಿ. ಇವೆಲ್ಲ ನೋಡಿದಾಗ ಎಲ್ಲಿ ಪಾರಂಪರಿಕವಾಗಿ ಬಿಜೆಪಿಯ ಶಕ್ತಿ ಉತ್ತರ ಕರ್ನಾಟಕಕ್ಕೆ, ಕರಾವಳಿ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ, ಮುಂಬೈ ಕರ್ನಾಟಕದ ಪ್ರದೇಶಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಶಕ್ತಿ ಕಡಿಮೆ ಇತ್ತು, ಅಲ್ಲಿ ವೃದ್ಧಿ ಮಾಡ್ಕೊಂಡಿರುವಂಥದ್ದು ಅಂಶ ಬಹಳ ಸ್ಪಷ್ಟವಾಗಿದೆ. ಅದಕ್ಕೆ ನಾವೆಲ್ಲ ಕೂಡ ಇದನ್ನು ಗಮನಿಸಬೇಕು. ಇದನ್ನು ನಾವು ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಯಾವ ರೀತಿ ನಾವು ಮಾಡಬೇಕು, ಯಾವ ಸಮುದಾಯಗಳು ನಮ್ಮಿಂದ ಹೊರಗಡೆ ಹೋಗಿದ್ದಾವೆ ಅಥವಾ ನಮ್ಮಿಂದ ಸ್ವಲ್ಪ ದೂರ ಇದೆ, ಅಂತಹ ಸಮುದಾಯಗಳನ್ನ ಯಾವ ರೀತಿ ತಗೊಂಡು ಬರಬೇಕು, ಅವರಿಗೆ ಯಾವ ರೀತಿ ನಾವು ವಿಶ್ವಾಸ ಮೂಡಿಸ್ಬೇಕು. ವಿಶ್ವಾಸ ಮೂಡದೇ ಇದ್ರೆ ಯಾರು ಬರೋದಿಲ್ಲ. ನಮಗೆ ಪ್ರಧಾನಮಂತ್ರಿಗಳಿದ್ದಾರೆ, ಕೇಂದ್ರ ಸರ್ಕಾರ 3 ಸಲ ಬಂದಿದ್ದೀವಿ, ನೀವು ಬನ್ರಿ ಅಂದ್ರೆ ಯಾರು ಬರೋದಿಲ್ಲ. ಆದರೆ ನಾವು ಅವರಿಗೆ ವಿಶ್ವಾಸವನ್ನು ತುಂಬುವಂತ ಕೆಲಸ ಮಾಡಬೇಕು. ನಾವಿರ್ತೇವೆ, ನಿಮ್ಮ ಕಷ್ಟ ಸುಖಗಳಿಗೂ ನಾವಿರ್ತೇವೆ. ಮುಂದೆ ಅವಕಾಶಗಳು ಬಂದಾಗ ಅವಕಾಶಗಳನ್ನ ನಿಮ್ಮ ಸಮುದಾಯಗಳ ಪ್ರಾತಿನಿಧ್ಯಕ್ಕೆ ಕೊಡ್ತೇವೆ ಅನ್ನೋ ಮಾತನ್ನು ನಾವು ಹೇಳಬೇಕು. ಅದು ಉನ್ನತ ಮಟ್ಟದ ನಾಯಕರುಗಳಿಂದ ಕೂಡ ಆಗ್ಬೇಕು. ಇವತ್ತು ಅಹಿಂದ ವರ್ಗಗಳು ವಿಶೇಷವಾಗಿ ನಾವು ಕಡಿಮೆ ಇದ್ದೀವಿ. ಇವತ್ತು ಪರಿಶಿಷ್ಟ ಪಂಗಡದ ಒಂದೇ ಒಂದು ಶಾಸಕ ನಾವು ಗೆಲ್ಲಿಕ್ಕಾಗಿಲ್ಲ. ಮೊನ್ನೆ 23ರಲ್ಲಿ ಒಂದೇ ಒಂದು ಶಾಸಕರನ್ನು ನಾವು ಗೆದ್ದಿಲ್ಲ. ಆದರೆ ವಾಲ್ಮೀಕಿ ಸಮುದಾಯಕ್ಕೆ ಏನೆಲ್ಲ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದ್ದಾರೆ, ಮತ್ತು ಆ ಒಂದು ಮಂಡಳಿ ಮಾಡಿದ್ವಿ, ರಾಜ್ಯದ ಅಭಿವೃದ್ಧಿ ಮಂಡಳಿ, ವಾಲ್ಮೀಕಿ ಮಂಡಳಿಯನ್ನು ಮಾಡಿದ್ವಿ. ಯಾವ ರೀತಿ ಕೆಲಸ ಮಾಡಿದ್ವಿ ಮತ್ತು ಎಷ್ಟು ವರ್ಷಗಳ ಹೋರಾಟ ಆದಮೇಲೆ ನಮ್ಮ ಸರ್ಕಾರ ಅವರಿಗೆ 7% ಮೀಸಲಾತಿ ಹೆಚ್ಚು ಮಾಡಿದ್ವಿ. ಇದನ್ನ ನಾವೆಲ್ಲೋ ಒಂದ್ ಕಡೆ ಅವರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಫಲ ಆಗಲಿಲ್ಲ. 23ರಲ್ಲಿ ಕಾರಣ ಗೊತ್ತಿಲ್ಲ. ನಾವು ತೆಗೆದುಕೊಂಡಂತ ನಿರ್ಧಾರ ತಡ ಆಗಿದೆಯಾ, ಅಥವಾ ನಾವು ತೆಗೆದುಕೊಂಡಿರುವಂತ ನಿರ್ಧಾರ ಪ್ರತಿಯೊಬ್ಬರಿಗೂ ಆ ಸಮುದಾಯಕ್ಕೆ ಮುಟ್ಟಿಸೋದ್ರಲ್ಲಿ ನಾವು ವಿಫಲ ಆಗಿದ್ದೀವ? ಇವೆಲ್ಲ ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಪ್ಲಸ್ ಏನು, ನಮ್ಮ ಮೈನಸ್ ಏನು, ನಮಗಿನ್ನ ಯಾರಿಗೂ ಚೆನ್ನಾಗಿ ಗೊತ್ತಿರಲ್ಲ. ಒಬ್ಬ ವ್ಯಕ್ತಿಯಲ್ಲಿ ನನಗೆ ಪ್ಲಸ್ ಏನು, ನನ್ನ ಮೈನಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ರೀತಿ ನಮ್ಮ ಪಕ್ಷದ ಪ್ಲಸ್ ಏನು, ನೆಗೆಟಿವ್ ಏನು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ವಿಶ್ಲೇಷಣೆ ಮಾಡೋದು ಮಾತ್ರ ಅಲ್ಲ, ಅದನ್ನ ಕರೆಕ್ಟ್ ಮಾಡ್ಕೋಬೇಕು.